ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ರೂಪ. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ವ್ಲಾಗ್ನಲ್ಲಿ ನಾನು ಎರಡೂ ಕಡೆ ಶರ್ಟ್ನ ಯಾವ ರೀತಿ ಮಾಡಿದ್ರು ಅನ್ನೋದನ್ನ ಫುಲ್ ಡೀಟೇಲ್ ಆಗಿ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಪ್ಲೀಸ್ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ಫುಲ್ ವಿಡಿಯೋ ನೋಡಬೇಕು ಅಂತ ಕೇಳ್ಕೊತ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಂತ ಹೇಳ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್. ಸೊ ಆಚಾರ್ಯರಿಗೆ ನಾವು ಇಷ್ಟಕ್ಕೆ ಅಂತ ಒಪ್ಪಂದ ಕೊಟ್ಟ ಮೇಲೆ ಅವರು ಎಷ್ಟು ದಿನಕ್ಕಾದರೂ ಬಂದು ಮಾಡ್ಬೋದು. ಹಾಗಂತ ಇಷ್ಟು ದಿನ ಲೇಟ್ ಮಾಡಿಬಿಟ್ರೆ ಹೇಗೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಇದ್ರ ಮಧ್ಯೆ ಸಿಕ್ಕಾಬಟ್ಟೆ ವಾಗ್ವಾದಗಳಾದವು. ನಮ್ಮ ಮಾವ ಅವ್ರಿಗೂ ಅಂದರೆ ನಮ್ಮ ಅಪ್ಪಾಜಿಗೂ ಅವ್ರಿಗೂ ಸಿಕ್ಕಾಬಟ್ಟೆ ವಾಗ್ವಾದಗಳಾದವು. ಹಾಗೆ ಅವ್ರು ಬಂದು ಇವತ್ತು ಬಂದು ಒಂದು ಕೆಲಸ ಮಾಡಿ, ಇನ್ನೊಂದು ದಿನ ಬಂದು ಇನ್ನೊಂದು ದಿನ ಕೆಲಸ ಮಾಡಿ, ಈ ಥರ ಮಧ್ಯೆ ಮಧ್ಯೆ ಬಿಟ್ಟು ಹೋಗ್ತಾ ಇದ್ರೆ ನಮಗೆ ಎಷ್ಟು ಬೇಜಾರಾಗ್ತಾಯಿತ್ತು ಅಂದರೆ, ಹಸು ಇನ್ನೇನು ಮಳೆ ಸ್ಟಾರ್ಟ್ ಆಗುತ್ತೆ, ಆ ಮಳೆಯಲ್ಲಿ ಹಸುಗಳು ನೆನೆದೇ ಇರೋ ಥರ ಮಾಡಲಿ ಅಂತ ನಾವೆಲ್ಲರೂ ಕೂಡ ಸಪೋರ್ಟಿಗೆ ನಿಂತ್ಕೊಂಡ್ರು ಕೂಡ ಅವ್ರು ಮಾಡೋ ಅಷ್ಟೇ ಮಾಡ್ತಾಯಿದ್ದಿದ್ದು. ಅದನ್ನು ಇಟ್ಕೊಳ್ಳೋದಾಗಿರ್ಬೋದು ಅಥವಾ ಅವ್ರು ಕೇಳಿದ್ದೆಲ್ಲ ಮುಂದಕ್ಕೆ ಕೊಡೋದಾಗಿರ್ಬೋದು, ಎಲ್ಲದಕ್ಕೂ ನಾನು, ನಮ್ಮ ಮಾವ, ನಮ್ಮ ಯಜಮಾನ್ರು ಎಲ್ಲರೂ ಕೂಡ ಸಪೋರ್ಟಿವ್ ಆಗಿ ನಿಂತ್ಕೊಂಡ್ರು ಕೂಡ ಅವರು ಮಾಡೋ ಥರನೇ ಮಾಡ್ತಾಯಿದ್ರು. ನಮಗಂತೂ ಸಿಕ್ಕಾಬಟ್ಟೆ ಅದು ಎಷ್ಟು ಸಾಧ್ಯ ಮನೆಯವರೆಲ್ಲ ಬೇರೆ ಬೇರೆ ಕೆಲಸ ಎಲ್ಲ ಬಿಟ್ಟು ಅವ್ರ ಜೊತೆನೇ ನಿಂತಿದ್ವಿ ಶೆಡ್ ಮುಗಿಯೋ ತನಕ. ನೀನು ನೋಡಿ, ಇವತ್ತು ಒಂದಿನ ಫುಲ್ ಡೇ ಬರೀ ಈ ಕಡೆಯಿಂದ ಆ ಕಡೆ ತನಕ ಬರೀ ಒಂದು ಸೈಡ್ ಗಳ ಹಾಕಿದ್ದೇ ಆಗೋಯ್ತು. ನೆಕ್ಸ್ಟ್ ಡೇ ಬಂದು ಈ ಸೈಡ್ ಹಾಕ್ತಾರೆ. ಈ ಥರ ಒಂದೊಂದು ದಿನಕ್ಕೆ ಒಂದೊಂದು ಸೈಡ್ ಹಾಕ್ಬಿಟ್ಟು ಮೂರನ್ನ ಗಳಗಳನ್ನ ಕೂರಿಸ್ಬಿಟ್ಟು ಹೋಗ್ತಾರೆ. ಬರೀ ಅವ್ರು ಮಾರ್ಕಿಂಗ್ ಮಾಡ್ಕೊಳ್ಳೋದನ್ನೇ ನೋಡೋಕ್ಕಾಗಲ್ಲ, ಆ ಥರ ಮಾರ್ಕ್ ಮಾಡ್ತಾರೆ. ಸೊ ಇದ್ರ ಮಧ್ಯಾಹ್ನ ಆಗೋಗಿತ್ತು. ಆಲ್ರೆಡಿ ಅಡುಗೆ ಮಾಡೋಣ ಅಂತ ಅಡುಗೆ ಮನೆಗೆ ಬಂದರೆ ಇಷ್ಟು ದಪ್ಪ ದೊಡ್ಡ ಹಾಳೋತಿದ್ದೀನಿ ನಾನು. ಈ ಇಲಿ ಮರಿನೂ ಕೂಡ ನನಗೆ ಬೆಲೆ ಕೊಡ್ತಾ ಇಲ್ಲ. ನನಗೆ ಎಷ್ಟು ಬೇಜಾರಾಗ್ಬಿಡ್ತು. ಎಂಥ ಕೆಲಸ. ನಾನು ಇದ್ದೀನಿ ಇಲ್ಲೇ, ಅದು ಆರಾಮಾಗಿ ಬಂದು ಅದ್ರ ಪಾಡಿಗೆ ಅದು ಓಡಾಡಿಕೊಂಡು ಹೋಗ್ತಾ ಇದೆ. ಹಾಗಿದ್ರೆ ನನ್ನ ಬಾಡಿಗೇನು ಬೆಲೆನೇ ಇಲ್ವಾ? ನಾನು ಇಲ್ಲೊಬ್ಬರು ಮನುಷ್ಯರು ಕೂತಿದ್ದೀನಿ ಅಂದಮೇಲೆ ನನಗೆ ಬೆಲೆನೇ ಇಲ್ವಾ ಇದ್ರ ಹತ್ರ ಅಂತ ಯೋಚನೆ ಮಾಡ್ಕೊಂಡು ಅದನ್ನು ಕೂಡ ವಿಡಿಯೋ ಮಾಡ್ಕೊತಾ ಇದ್ದೆ. ಅದಾದ್ರ ಪಾಡಿಗೆ ಬಂದು ಅದಕ್ಕೆ ಬೇಕಾಗಿದ್ದನ್ನು ಆರಿಸ್ಕೊಂಡು ತಿನ್ಕೊಂಡು ಆ ಕಡೆಯಿಂದ ಈ ಕಡೆಗೆಲ್ಲ ಓಡಾಡಿಕೊಂಡು ಚೆನ್ನಾಗಿದೆ ಅಂತ ಅನ್ನಿಸ್ತು. ಬಟ್ ನನಗೆ ಬೆಲೆನೇ ಕೊಡಲಿಲ್ವಲ್ಲ ಇದು ಅಂತ ಸ್ವಲ್ಪ ಬೇಜಾರು ಕೂಡ ಆಯಿತು. ನಂತರ ಅವರು ಅಡುಗೆ ಕೆಲಸ ಎಲ್ಲ ಮುಗಿಸಿ ಹೊರಗಡೆ ಬಂದು ನೋಡಿದರೆ ಇನ್ನೂ ಅರ್ಧಂಬರ್ಧ ಎಲ್ಲ ಇಲ್ಲಿ ನೋಡಿ ಕೊಯ್ದು ಎಷ್ಟೊಂದು ವೇಸ್ಟ್ ಮಾಡಾಕಿದ್ದಾರೆ. ಅವರು ಅಳತೆ ಪ್ರಕಾರ ಮಾಡಿಕೊಂಡು ಅಳತೆ ಪ್ರಕಾರ ಹಾಕಿದರೆ ಸರಿ ಹೋಗುತ್ತೆ. ಬಟ್ ಅವರು ಹೇಳೋ ಅಳತೆನೇ ಬೇರೆ, ಅವ್ರು ಕುಯ್ಯೋ ಅಳತೆನೇ ಬೇರೆ, ಇನ್ನು ಅರ್ಧ ವೇಸ್ಟೇಜ್ ಆಗುತ್ತೆ. ಇದನ್ನು ಮಾಡಲಿಕ್ಕೆ 3 days ತಗೊಂಡಿದ್ದಾರೆ. ಇವತ್ತು ರೀಫರ್ನ ಹೊಡಿಲಿಕ್ಕೆ ಅಂದರೆ ಅಡ್ಡಪಟ್ಟಿ ಬರುತ್ತಲ್ವ ಶೀಟ್ಗಳನ್ನ ಹಾಕಲಿಕ್ಕೆ, ಅದನ್ನು ಹಾಕ್ತೀನಿ ಅಂತ ಬಂದಿದ್ದಾರೆ. ಸೊ ಇಷ್ಟನ್ನು ಮಾಡಲಿಕ್ಕೆ 3 ದಿನ ಆಗಿದೆ. ಸೊ ನಮ್ಮ ಮಾವನವರಂತೂ ಸಿಕ್ಕಾಪಟ್ಟೆ ಕೋಪ. ಅವರಿಗೆ ತಡೆಯೋಕ್ಕಾಗೋದೇ ಇಲ್ಲ. ಅವ್ರಿಗೆ ನಮ್ಮ ಅಪ್ಪಾಜಿಗೆ ಒಂದೊಂದು ಸಲ ಅಂದ್ಬಿಟ್ರೆ ಕೆಲವೊಬ್ಬರು ಒಂದೊಂದು ಮಾತು ಅಂತಾರಲ್ವ, ಅದನ್ನು ಕೇಳಿಸ್ಕೊಂಡ್ರೇ ತಡೆಯೋಕ್ಕಾಗಲ್ಲ. ಬಟ್ ಇವರು ಈ ಥರ ಮಾಡ್ತಾ ಇರೋದು ನೋಡಿ ನಮಗಂತೂ ಬೇಜಾರಾಗ್ತಾಯಿತ್ತು. ಆಮೇಲೆ ಅವ್ರಿಗೆ ಕೊಟ್ಟು ಅವರು ನಿಧಾನಕ್ಕೆ ಆ ಕಡೆ ಈ ಕಡೆ ಮಾಡೋ ಇಷ್ಟರಲ್ಲಾಗುತ್ತೆ, ಕೊಡಿಲಿ ನಾನೇ ಹಾಕ್ತೀನಿ ಅಂತ ಈ ಕಡೆಯಿಂದ ಆ ಕಡೆಗೆ, ಆ ಕಡೆಯಿಂದ ಈ ಕಡೆಗೆ ಕಂಬದಿಂದ ಹಗ್ಗಗಳನ್ನ ಸ್ಪೀಡಾಗಿ ಹಾಕ್ತಾಯಿದ್ರು. ಆಮೇಲೆ ರೀಫರ್ ಕೂಡ ಹೊಡೆದಿದ್ದಾಯಿತು. ಇನ್ನೇನು ಶೀಟು ತರ್ಲಿಕ್ಕೆ ಹೋಗ್ಬೇಕಾಯ್ತು. ಅಷ್ಟರಲ್ಲಿ ಎಲ್ಲರೂ ಬಂದು ಸರಿಯಾಗಿದೆಯಾ ಇಲ್ಲ ಅಂತ ಚೆಕ್ ಮಾಡೋವಂತು. ಇಲ್ಲಿ ನಮ್ಮೂರಲ್ಲಿ ಅಂತ ಅಲ್ಲ, ಬೇರೆ ಯಾವುದೇ ಊರಲ್ಲಾದರೂ ಸರಿ, ಅವ್ರು ಏನಾದರೂ ಒಂದು ಮಾಡ್ತಾ ಇದ್ದಾರೆ ಅಂದರೆ ಅಕ್ಕಪಕ್ಕ ಮನೆಯವರು ಅಥವಾ ದಾರಿನ ಹೋಗೋನವರು ಕೂಡ ಬಂದು ನೋಡಿಬಿಟ್ಟು ಈ ಥರ ಇರಬೇಕಾಯ್ತು, ಆ ಥರ ಇರಬೇಕಿತ್ತು ಅಂತ ಹೇಳೋರು ಜಾಸ್ತಿ, ಮಾಡೋರು ಇನ್ನೂ ಹೇಳೋರೇ ಜಾಸ್ತಿ ಇರ್ತಾರೆ ಅಂತಾರಲ್ವ. ಸೊ ಹಾಗೆ ಇಲ್ಲೂ ಕೂಡ ಬಂದರು. ಬಟ್ ನಮಗೆ ಹೇಗೆ ನಾವು ಏನು ಪ್ಲ್ಯಾನ್ ಮಾಡಿದ್ವಿ ಅದೇ ರೀತಿ ಮಾಡಿದ್ವಿ. ನಂತರ ಶೀಟ್ಗಳು ಕೂಡ ಬಂದವು. ಇಲ್ಲಿ 10-12 ಅಡಿ ಶೀಟ್ಗಳು ಬೇಕು ಅಂತ ಹೇಳಿದರು. ಬಟ್ ಏನಂದರೆ ಪಕ್ಕದಲ್ಲಿರೋ ಹೊಲ ನಮ್ಮದಲ್ಲ, ಬೇರೆಯವ್ರ ಹೊಲಕ್ಕೆ ನಮ್ಮದು ಮಳೆ ಬಂದರೆ ಅದ್ರ ನೀರು ಸಹಿತ ಅವರು ಹೊಲಗಡಕ್ಕೆ ಹೋಗದೇ ಇರಲಿ ಅಂತ ನಾವು 10 ಅಡಿ ಶೀಟ್ಗಳನ್ನೇ ತಂದಿದ್ವಿ. ಅದನ್ನೇ ಹಾಕೋಣ ಅಂತ. ಸೊ ನಂತರ ಶೀಟೆಲ್ಲ ಬಂದು ಗಾಡಿ ಮೇಲೆ ಇತ್ತು. ಗಾಡಿ ಮೇಲಿಂದ ಮತ್ತೆ ನೆಲಕ್ಕೆ ಇಳಿಸಿ, ನೆಲದಿಂದ ಮತ್ತೆ ಎತ್ತೋದು ಕಷ್ಟ. ಸದ್ಯಕ್ಕೆ ಒಂದು ಅರ್ಧ ಗಂಟೆ ಟೈಮ್ ಕೊಟ್ಟರೆ ಗಾಡಿ ಮೇಲಿಂದನೇ ತೆಗೆದು ಶೀಟ್ಗಳನ್ನ ಮೇಕಿಟ್ಬಿಡೋಣ ಅಂತ ಇತ್ತು. ಹಾಗಾಗಿ ಒಂದು ಅರ್ಧ ಗಂಟೆ ಡ್ರೈವರ್ನ ಕೇಳಿದ್ವಿ. ಸೊ ಅವರು ಆಯಿತು ಅಂತ ಹೇಳಿದರು. ಆಮೇಲೆ ಎಲ್ಲ ಸೇರಿಕೊಂಡು ಶೀಟ್ಗಳನ್ನ ಮೇಲ್ಗಡೆ ಹಿಂಗೆ ಹಾಕ್ತಿಕ್ಕಿ ನಾನು ಕೂಡ ಶೀಟ್ ಎತ್ತುತ್ತಾ ಇದ್ದೀನಿ. ಏನಂದರೆ ಇಲ್ಲಿ ನಾನು ಕಾಣಿಸ್ತಾ ಇಲ್ಲ, ಯಾಕಂದರೆ ವೀಡಿಯೋ ಮಾಡಲಿಕ್ಕೆ ಯಾರೂ ಇರಲಿಲ್ಲ. ಹಾಗಾಗಿ ನಾನು ವೀಡಿಯೋ ಮಾಡೋ ಟೈಮ್ನಲ್ಲಿ ಸೈಡ್ಗೆ ಹೋಗಿ ವೀಡಿಯೋ ಮಾಡ್ಕೊತಾ ಇದ್ದೆ. ಆಮೇಲೆ ಬಂದು ನಾನು ಕೂಡ ಇವ್ರ ಜೊತೆ ಕೈ ಜೋಡಿಸಿ ಇಟ್ಕೊತಾ ಇದ್ದೆ. ಸೊ ಆದರೆ ನೀವು ಅನ್ನಿಸ್ಬೋದು ಎಲ್ಲ ಮಾಡಿದ್ವಿ ಅಂತ ಹೇಳ್ತಾ ಇದ್ದೀರಾ, ಎಲ್ಲೂ ಕೂಡ ನೀವು ಕೈ ಹಾಕಿರೋದು ಕಾಣಿಸ್ತಾನೆ ಇಲ್ಲ
ಮಾಡಲ್ಲ ಅಂತ. ಯಾಕಂದ್ರೆ ವೀಡಿಯೋ ಮಾಡೋರು ಯಾರೂ ಇರಲಿಲ್ಲ. ಮಾಡಿ ಅಂತ ಕೊಟ್ಟರೆ ಎಲ್ಲ ಕ್ಯಾಮ್ರಾಗೆ ಬೆರಳು ಮುಚ್ಕೊಂಡ್ಬಿಟ್ಟು ವೀಡಿಯೋ ಮಾಡೋರು. ಅಲ್ಲಿ ಏನು ಕಾಣಿಸ್ತಾನೆ ಇರಲಿಲ್ಲ, ಆ ಥರ ವೀಡಿಯೋ ಮಾಡೋರು. ಅವ್ರಿಗೆಲ್ಲ ಗೊತ್ತಿರಲಿಲ್ಲಲ್ಲ, ಹಾಗಾಗಿ ನಾನೇ ಇಸ್ಕೊಂಡು ಮಾಡ್ತಾಯಿದ್ದೆ. ಸ್ವಲ್ಪ ಹೊರಗಡೆ ಬಂದಿರೋಂಥ ಎಡ್ಜಲ್ಲಿರೋವಂಥ ಕಂಬಗಳೇನಿದೆ ಅದನ್ನು ಇಲ್ಲಿ ಮಿಷಿನಿಂದ ಕುಯ್ಯಿಸಿ ತೆಗ್ಸಾಕ್ತಾ ಇದ್ವಿ. ಸ್ವಲ್ಪ ಸಪೋರ್ಟ್ ಮಾಡಿದರು ನಮ್ಮ ಪಕ್ಕದ ಮನೆಯವರು ಕೂಡ. ಅದೆಲ್ಲ ಕುಯ್ಯೋದೇನಿದೆ ಅದೆಲ್ಲ ಕುಯ್ದು, ಆಮೇಲೆ ಶೀಟ್ಗಳೆಲ್ಲ ಹಾಕ್ಲಿಕ್ಕಾಗಿರ್ಬೋದು, ಕೆಲವೊಬ್ಬರೆಲ್ಲ ಬಂದು ಕೈ ಜೋಡಿಸಿ ಮಾಡಿದರು. ಥ್ಯಾಂಕ್ ಯು ಅಂತ ಹೇಳಬೇಕು ಅವ್ರಿಗೆ. ಯಾಕಂದರೆ ಒಬ್ಬರು ಇಬ್ಬರು ಕೈಯಿಂದ ಎತ್ತಾಡೋಕ್ಕೆ ಕಷ್ಟ ಆಗ್ತಿತ್ತು ಅದನ್ನು, ಬಟ್ ಬಂದು ಸಪೋರ್ಟ್ ಮಾಡಿದರು ಅವರು. ಸೊ ಫೈನಲಿ ನಮ್ಮದು ಪಕ್ಕದಲ್ಲಿ ಇರೋಂಥ ಶೆಡ್ಡು ರೆಡಿಯಾಗಿದೆ. ಸೊ ಇದು ಇಷ್ಟಕ್ಕೆ ಮುಗಿಲಿಲ್ಲ, ಇನ್ನೊಂದು ಶೆಡ್ ಮಾಡೋದಿದೆ. ಅದು ಮನೆ ಮುಂಭಾಗ ಇರುವಂಥ ಶೆಡ್ಡು. ಸೊ ನೈಟೆಲ್ಲ ಕೂತ್ಕೊಂಡು ಅವ್ರು ಏನು ಅಳತೆ ಮಾಡೋಗಿದ್ರು, ಆ ಅಳತೆಗೆ ಕರೆಕ್ಟಾಗಿ ನೈಟೆಲ್ಲ ರಾತ್ರಿ ಎಲ್ಲ ಕೂತ್ಕೊಂಡು ನಮ್ಮ ಮಾವನವರು ಕೆತ್ತಿ ಎಲ್ಲ ಕ್ಲೀನ್ ಮಾಡಿದರು. ನಾನು ಅವ್ರ ಜೊತೆಯಲ್ಲಿ ಒಬ್ಬರೇ ಮಾಡ್ತಾರಲ್ವ ಅಂತ ಅವ್ರ ಜೊತೆಯಲ್ಲೇ ಕೂತ್ಕೊಂಡು ಬ್ಯಾಟ್ರಿ ಹಿಡ್ಕೊಂಡು ಸಪೋರ್ಟಿಗೆ ಕೂತಿದ್ದೆ. ಯಾಕಂದರೆ ಒಬ್ಬರೇ ಕೆಲಸ ಮಾಡ್ತಾಯಿದ್ರೆ ಬೋರ್ ಆಗುತ್ತೆ. ಸಪೋರ್ಟಿಗೆ ಯಾರಾದರೂ ಜೊತೆಲಿ ಇದ್ದಾರೆ ಅಂತ ಅನಿಸಿದ್ರೆ ಅವ್ರಿಗೇನಂದರೆ ಬೇಜಾರಾಗೋದಾಗಲಿ ಇದು ಮಾಡೋದಾಗಲಿ ಆಗಲ್ಲ. ಸೊ ನಾನು ಅವರು ಅದೆಲ್ಲ ಗುದ್ಲಿನಲ್ಲಿ ಹಾರೆನಲ್ಲಿ ಎಲ್ಲ ಬಗ್ದು ಕೊಟ್ಟಂಗೆ ನಾನು ಮಣ್ಣೆಲ್ಲ ತೆಗಿಲಿಕ್ಕೆ, ಅವ್ರಿಗೆ ಯಾವ ಜಾಗದಲ್ಲಿ ಗುಂಡಿ ತೆಗಿತಾ ಇದ್ದೀವಿ ಅನ್ನೋದು ಕಾಣಿಸ್ಲಿಕ್ಕೆ ಅಂತ ಬ್ಯಾಟ್ರಿ ಹಿಡ್ಕೊಂಡು ಸಪೋರ್ಟ್ ಮಾಡಿದೆ. ರಾತ್ರಿ ಎಲ್ಲ ನಾವು ಗುಂಡಿ ಎಲ್ಲ ತೆಗ್ದಿದ್ವಿ. ತೆಗ್ದಿದ್ದ ಜಾಗದಾಗೆಲ್ಲ ಕಲ್ಲಾಕಿ ಹಂಗೆ ಮುಚ್ಚಿದ್ದೀವಿ ಮೇಲ್ಗಡೆ. ಸೊ ಇನ್ನು ಗೋಡೆ ಇತ್ತಲ್ವ ಹಳೆ ಶೆಡ್ಡಿಂದು, ಆ ಗೋಡೆ ಎಲ್ಲ ತೆಗಿತಾ ಇದ್ದಾರೆ. ಅದು ಇಟ್ಕೆಗಳೆಲ್ಲ ಯೂಸ್ ಆಗುತ್ತೆ, ಹಸುಗಳಿಗೆ ಗೊಂತು ಕಟ್ಟಲಿಕ್ಕೆಲ್ಲ ಇಟ್ಕೆ ಯೂಸ್ ಆಗುತ್ತೆ ಅಂತ ಅದನ್ನು ಆಗಾಗೆ ಎತ್ತಿ ತೆಗೆದಿಟ್ಕೊಂಡ್ವಿ. ಹಾಗೆಯೇ ಈ ಕಂಬನ ಎಳಿಲಿಕ್ಕೆ ಟ್ರೈ ಮಾಡಿದ್ವಿ. ಇವೆಲ್ಲ ಆರ್ಡ್ರ್ ಕೊಡಿಸಿ ಮಾಡಿಸಿರೋವಂಥ ಕಂಬಗಳು ಒಬ್ಬರು ಇಬ್ಬರು ಕೈಲಂತೂ ಜಗ್ಸೋಕ್ಕೆ ಆಗ್ತಾ ಇರಲಿಲ್ಲ. ಅದಕ್ಕೋಸ್ಕರ ಐಡಿಯಾ ಮಾಡಿ ಈ ಥರ ಹಗ್ಗ ಕಟ್ಟಿ ಟ್ಯಾಕ್ಟ್ರ್ ಸಹಾಯದಿಂದ ಎಳ್ಕೊಂಡು ಹೋಗಿ ಬಿಟ್ಟರೆ ಈಸಿಯಾಗಿ ಗುಂಡಿ ಒಳಗಡೆ ಇಳಿಸ್ಲಿಕ್ಕೆ ಹೆಲ್ಪ್ ಆಗುತ್ತೆ ಅಂತ ಈ ಥರ ಒಂದು ಐಡಿಯಾ ಓಡಿಸಿದ್ವಿ. ವರ್ಕ್ ಆಯಿತು ಐಡಿಯಾ ಅಂತ ಹೇಳ್ಬೋದು. ಹಾಗೆ ಬಂದು ಟ್ಯಾಕ್ಟ್ರು ಡ್ರೈವರ್ ಏನಿದ್ರಲ್ವ, ಸೊ ಅವರು ಐಡಿಯಾ ಕೊಟ್ಟಿದ್ದು ಅವರೇನೆ, ಬಂದು ಸಪೋರ್ಟ್ ಮಾಡಿದ್ದು ಕೂಡ ಅವರೇನೆ. ಹಾಗಾಗಿ ಥ್ಯಾಂಕ್ ಯು ಅವ್ರಿಗೂ. ಅದೆಲ್ಲ ಎಳ್ಕೊಂಡು ಬಂದು ನಿಲ್ಸಿದ ನಂತರ ಅದನ್ನೆಲ್ಲ ಬಿಚ್ಕೊಂಡು ಮತ್ತು ಇನ್ನೊಂದು ಕಂಬ ಆ ಥರ ಎಲ್ಲ ಕಂಬಗಳನ್ನೂ ಎಳ್ಕೊಂಡು ಹೋಗಿ ಆ ಜಾಗದಲ್ಲಿ ಇಟ್ಕೊಂಡಿದ್ದಾಯಿತು. ಹಾಗೆ ಒಂದು ಕಂಬ ಹೂಣಿದ ನಂತರ ನಾವು ಅದಕ್ಕೆ ಪೂಜೆ ಮಾಡಿ ಮುಂದುವರ್ಸೋಂಥ ಇದು. ಅದಕ್ಕೋಸ್ಕರ ಒಂದು ಕಂಬ ಸದ್ಯಕ್ಕೆ ಈಶಾನ್ಯ ಮೂಲೆಯಲ್ಲಿ ಒಂದು ಕಂಬ ಹೂಣಿ, ಆ ನಂತರ ಅದಕ್ಕೆ ಪೂಜೆ ಎಲ್ಲ ನೆರವೇರಿಸಿ ನಂತರ ನೀಟಾಗಿ ನಿಧಾನಕ್ಕೆ ಉಳಿದಿದ್ದ ಕಂಬಗಳನ್ನ ಉಣ್ಕೊಳ್ಳೋಣ ಅಂತ ಮಾಡಿದ್ವಿ. ಹಾಗಾಗಿ ಫಸ್ಟು ಒಂದು ಕಂಬನ ಉಣ್ತಾ ಇದ್ದೀವಿ. ಸೊ ಅದೇನಾಗಿತ್ತು ಅಂದರೆ ಒಂದು ಸೈಡು ಓರೆ ಆಗಿಬಿಟ್ಟಿತ್ತು. ಹಗ್ಗದ ಸೈಡಿಂದ ಟ್ರೈ ಮಾಡ್ಬೋದೇನೋ ಅಂತ ನೋಡಿದೆ. ಒಬ್ಬರ ಯಾವ ಸೈಡಿಂದ ಹಿಡ್ಕೊಂಡ್ರು ಕೂಡ ಅದನ್ನು ಅಲುಗಾಡಿಸ್ಲಿಕ್ಕೂ ಕಷ್ಟ ಆಗ್ತಾಯಿತ್ತು. ಅಷ್ಟೊಂದು ವೆಯ್ಟ್ ಇತ್ತು ಅದು. ನಾನೇನೋ ಮಾಡ್ತೀನಿ ಅಂತ ಕೈ ಹಾಕೋಕ್ಕೆ ಹೋದರೆ ಅದು ಅಲ್ಲಾಡ್ಸೋಕ್ಕೂ ಕೂಡ ಆಗ್ತಾ ಇರಲಿಲ್ಲ, ಅಷ್ಟೊಂದು ವೆಯ್ಟ್ ಇತ್ತು. ಹಾಗೆಯೇ ತೂಕ ಇದ್ರೂ ಪರವಾಗಿಲ್ಲ, ಎಲ್ಲರೂ ಬರ್ತಾರೆ, ಈ ಕಂಬ ಎತ್ತಲಿಕ್ಕೆ ಎಲ್ಲ ಬರ್ತಾರೆ ಅಂತ ಅಂದ್ಕೊಂಡಿದ್ವಿ. ಯಾರೂ ಬರಲಿಲ್ಲ. ಇನ್ನೇನು ಮಾಡೋಕ್ಕಾಗುತ್ತೆ. ನಾವು ಮನೆಯಲ್ಲಿದ್ದಂಥ ನಾನು ನನ್ನ ಯಜಮಾನ್ರು ಹಾಗೆ ನಮ್ಮ ಮಾವ ಜೊತೆಯಲ್ಲಿ ಆಚಾರನ್ನು ಕರ್ಕೊಂಡು 4 ಜನನೂ ಎತ್ತಿ ಕಂಬನ ನಿಲ್ಲಿಸಿದ್ದಾಯಿತು. ಸೊ ಇವಾಗ ಸಿಮೆಂಟು, ಎಂಸೈಡು ಹಾಗೆ ಒಂದು ಜಲ್ಲಿಕಲ್ಲು ಎಲ್ಲ ಏನಿರುತ್ತೆ ಅದೆಲ್ಲ ಮಿಕ್ಸ್ ಮಾಡಿ ಅದೊಂದು ಕಂಬ ಬಿಗಿಯಾಗಿ ಕೂತ್ಕೊಳ್ಳಿ ಅನ್ನೋದಕ್ಕೋಸ್ಕರ ನಾವು ಸಿಮೆಂಟ್ ಎಲ್ಲ ಕಲಿಸ್ಬಿಡ್ತಾ ಇದ್ವಿ. ಎಷ್ಟು ಹಾಕಿದರೂ ಆ ಗುಂಡಿ ತುಂಬ್ಸೋಕ್ಕಾಗ್ತಾ ಇರಲಿಲ್ಲ. ಯಾಕಂದರೆ 2 ರಿಂದ 2.5 ಅಡಿ ಆಳಕ್ಕೆ ಬಗ್ದು ಬಿಟ್ಟಿದ್ರು. ಆಳ ಅಂದರೆ ಉದ್ದ ಅಷ್ಟೇ ಅಲ್ಲ, ಅಗಲ ಕೂಡ 1-1.5 ಅಡಿಯಷ್ಟು ಅಗಲನೂ ಕೂಡ ತೆಗೆದುಬಿಟ್ಟಿದ್ರು. ಹಾಗಾಗಿ ಅದನ್ನು ಮುಚ್ಚಲಿಕ್ಕೇ ಒಂದು 10 ಬಾಣಲಿಯಷ್ಟು ಹಾಕಿದ್ವಿ ಅಂತ ಹೇಳ್ಬೋದು. ಅಷ್ಟು ಹಾಕಿದರೂ ಕೂಡ ತುಂಬ್ತಾ ಇರಲಿಲ್ಲ. ಹಾಗಾಗಿ ವೇಸ್ಟೇಜ್ ಇರೋವಂಥ ಜಲ್ಲಿಕಲ್ಲುಗಳೆಲ್ಲನೂ ಹಾಕಿ ನಮ್ಮ ಯಜಮಾನ್ರು ತುಂಬ್ತಾಯಿದ್ರು, ಅದೆಲ್ಲ ಫುಲ್ ಕವರ್ ಆಗಲಿ ಅಂತ. ಸೊ ಅದೆಲ್ಲ ಹಾಕಿದ ಮೇಲೆ ನೆಕ್ಸ್ಟ್ ಆರೆಯಿಂದ ಎಲ್ಲ ಕಡೆ ನೀಟಾಗಿ ಹೋಗಿ ಬಿಗಿಯಾಗಿ ಕೂತ್ಕೊಳ್ಳಿ ಅನ್ನೋದಕ್ಕೋಸ್ಕರ ಅದೆಲ್ಲ ತಟ್ಟಿ ಕ್ಲೀನ್ ಮಾಡಿ ಆಯಿತು. ನಂತರ ಒಂದು ಕಂಬ ನಿಲ್ಲಿಸಿದಾದ ನಂತರ ನಾನು ಪೂಜೆಗೆ ಏನೇನೆಲ್ಲ ಬೇಕೋ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ. ಸೊ ಹೋಗಿ ಪೂಜೆ ಕೂಡ ಮಾಡಿದೆ. ಏನೇ ಆದರೂ ಅದು ಒಂದು ಮನೆ ಸಮಾನ. ಕೆಲವೊಬ್ಬರು ಮಾಡ್ತಾರೆ, ಈ ಆಯ ಎಲ್ಲ ಮಾಡಿಸಿ ಪಾಯ ತಗ್ಸಿ ಅದನ್ನೆಲ್ಲ ಪೂಜೆ ಮಾಡಿಸಿ ಐನೋರೆಲ್ಲ ಕರೆಸಿ ಪೂಜೆ ಮಾಡಿಸಿ ಕಳಸ ತಂದು ಈ ಥರ ಎಲ್ಲ ಮಾಡ್ತಾರೆ. ಬಟ್ ನಾವು ಮನೆಯೆಲ್ಲ ಕಟ್ತಾ ಇರೋದು ಕೊಟ್ಟಿಗೆ ಮನೆ ಅಲ್ವಾ, ಅದಕ್ಕೋಸ್ಕರ ಸದ್ಯಕ್ಕೆ ಈ ಥರ ಪೂಜೆ ಮಾಡಿಸೋಣ, ಆಮೇಲೆ ಮಾಡ್ಕೊಳ್ಳೋಣ ನಾವೇನೆ. ಆಮೇಲೆ ಎಲ್ಲ ತಯಾರಿ ಆದ ನಂತರ ಈ ಗಾರೆ ಕೆಲಸ ಏನೆಲ್ಲ ಇರುತ್ತೆ ಅದೆಲ್ಲ ತಯಾರಿ ಆದ ನಂತರ ಆ ಕೊಟ್ಟಿಗೆ ಮನೆ ಒಳಗಡೆನೆ ಒಂದು ಗಣಪತಿ ಹೋಮ ಮಾಡಿಸೋಣ ಸಾಕು. ಇದು ವಿಘ್ನ ವಿನಾಶನಕನ ಪೂಜೆಗಿನ್ನ ಬೇಕಾ, ಯಾವುದಾದ್ರೂ ವಿಘ್ನಗಳು ತಡೆಗಟ್ಟಲಿಕ್ಕೆ ಅದಕ್ಕಿಂತ ಬೇಕಿಲ್ಲ ಅಂತ ಅಂದ್ಕೊಂಡು ನಾವು ಹಾಗೇನೆ ಪೂಜೆ ಮಾಡಿದ್ವಿ. ಪೂಜೆ ಎಲ್ಲ ಕ್ಲೀನಾಗಿ ನೆರವೇರಿತು. ಯಾವುದೇ ಅಡೆತಡೆಗಳು ಇಲ್ಲದೇನೆ
ನಮ್ಮ ಕೊಡುಗೆ ಮಾಡಬೇಕು ಅನ್ನೋ ಒಂದು ಏನು ಆಸೆ ಇದೆ ಅದು ನೆರವೇರ್ಸಪ್ಪ ಅಂತ ದೇವರನ್ನ ಬೇಡ್ಕೊತ ನಾವು ಕಂಬಗಳನ್ನ ಎಲ್ಲ ಪೂಜೆ ಮಾಡಿದ್ವಿ. ಬಟ್ ಆ ಸೈಡ್ ಈ ಸೈಡ್ ಅಲ್ಲದೇ ಮಧ್ಯಕ್ಕೆ ಕಂಬ ಬೇಡ, ನಾನು ಆ ಥರನೇ ಈ ಕತ್ರಿ ಶೇಪಲ್ಲಿ ಬರುತ್ತಲ್ವ, ಸೊ ಆ ಥರ ಮಾಡಿಕೊಡ್ತೀನಿ ಅಂತ ಹೇಳಿದರು. ಬಟ್ ಏನಂದರೆ ಇದು ತುಂಬಾ ಅಗಲ ಆಗ್ಬಿಡ್ತು ನಮ್ಮ ಶೆಡ್ಡು, ಅದಕ್ಕೋಸ್ಕರ ಅಗಲ ಆದರೆ ಅದು ಮಧ್ಯಕ್ಕೆ ಸರಿ ಹೋಗಲ್ಲ ಅಂತ ಎಕ್ಸ್ಟ್ರಾ ಮತ್ತೆ 4 ಕಂಬಗಳನ್ನ ಇಳಿಸಿದ್ವಿ. ಈ ಮಧ್ಯ ಗ್ಯಾಪ್ನಲ್ಲಿ ಕಂಬ ತಂದು ಇಳಿಸಿ ಅದು ಎತ್ತಾಡಿದಂಥ ಬಾರಕ್ಕೆ ನಮ್ಮ ಯಜಮಾನ್ರಿಗೆ ಜ್ವರನೇ ಬಂದುಬಿಟ್ಟಿದೆ. ಇಡೀ ದಿನ ಆ ಕಂಬ ಎಲ್ಲ ಇಳಿಸಿ ಎತ್ತಾಡಿದ ಅದಕ್ಕೋಸ್ಕರ ಸ್ವಲ್ಪ ಮೈ ನೋವು ಸ್ಟಾರ್ಟ್ ಆಗಿತ್ತು. ನೈಟು ಬೆಳಕಾಗೋಷ್ಟರೊಳಗೆ ಅವ್ರಿಗೆಲ್ಲ ಚಳಿ ಜ್ವರ ಬಂದುಬಿಟ್ಟಿತ್ತು. ಹಾಗಾಗಿ ಇವತ್ತೊಂದಿನ ಆಚಾರ ಬರೋದು ಬೇಡ ಅಂತ ಹೇಳಿದ್ವಿ. ಸೊ ಆವತ್ತಿನ ದಿನ ನಮಗೆ ಇನ್ನೂ ಬಾಕಿ ಕೆಲಸಗಳೆಲ್ಲ ಇದ್ವು. ಹಾಗಾಗಿ ಈಗ ಸದ್ಯಕ್ಕೆ ನಮ್ಮ ಕಡೆ ಹಳ್ಳಿ ಕಡೆ ಏನಂದರೆ ಜ್ವರ ಬಂದಿದೆ ಅಂದರೆ ಈ ಥರ ಓಕ್ಳಿನೆಲ್ಲ ಕಾಯಿಸಿ ಅದು ಮೈಕೈ ನೋವೆಲ್ಲ ಹೋಗುತ್ತೆ. ಇದು ಏನಂದರೆ ನೀರಿಗೆ ಅರಿಶಿನ ಪುಡಿ, ಸುಣ್ಣ, ಹಾಗೆ ನರ್ವೀಸ, ಹಾಗೆಯೇ ಏನು ಹೇಳ್ತಾರೆ ತುಳಸಿ ಎಲೆ, ಈ ಕಣಜದ ಗೂಡು ಎಲ್ಲನೂ ಹಾಕಿ ಕಾಯಿಸ್ತಾರೆ. ಚೆನ್ನಾಗಿ ಕುದಿ ಬರೋ ಥರ ಕಾಯಿಸಿ ಅದ್ರ ಹಬೆನ ತಗೋತಾರೆ. ಸೊ ನಾನು ಕಾಯಿಸಿದ್ದೆಲ್ಲ ಆಗಿದೆ, ಎದ್ದು ತಗೊಳ್ಳಿ ಹಬೆ ತಗೊಳ್ಳಿ ಅಂತ ಹೇಳಿದೆ. ಅವ್ರು ಆಲ್ರೆಡಿ ಮಲ್ಕೊಬಿಟ್ಟಿದ್ರು ಸುಸ್ತಾಗಿ. ಸೊ ನನ್ನ ಮಕ್ಳಿಗೆ ಹೋಗೋಕ್ಕಿಂತ ಮುಂಚೆ ಚಪಾತಿ ಬೆಂಡೆಕಾಯಿ ಪಲ್ಯ ಮಾಡಿ ಮಕ್ಕಳನ್ನ ಕಳಿಸಿದ್ದೆ. ಇವಾಗ ಶುಂಠಿ ಮಣ್ಣು ಹಾಕ್ಲಿಕ್ಕೆ ಆಳುಗಳು ಬಂದಿದ್ದಾರೆ. ಸೊ ಅವರಿಗೋಸ್ಕರ ಚಿತ್ರಾನ್ನ ಹುಳಿಯನ್ನು ಮಾಡ್ತೀವಿ ನಮ್ಮ ಕಡೆ, ಹುಣಸೆ ಹಣ್ಣಿನಿಂದ ಮಾಡೋವಂಥ ಹುಳಿಯನ್ನು ಮಾಡ್ಕೊಂಡಿದ್ದೆ. ಸೊ ತಿಂಡಿ ತಗೊಂಡು ನಾನು ಹೊಲ್ದ ಹತ್ರ ಬರೋ ಅಷ್ಟರಲ್ಲಿ ಆಲ್ರೆಡಿ ಆಳುಗಳು ಒಂದೊಂದು ಮೊಮ್ಗಳೇನಿದೆ ಅದೆಲ್ಲ ಕಿತ್ಬಿಟ್ಟಿದ್ರು. ಟೈಮ್ ಆಯಿತು ಬಂದು ತಿಂಡಿ ತಿನ್ನಿ ಅಂತ ಕರೆದಿದ್ದಕ್ಕೆ ಅವರು ಬಂದು ತಿಂಡಿ ತಿಂದರು. ಹುಳಿಯನ್ನು ಟೇಸ್ಟಾಗಿದೆ, ಚೆನ್ನಾಗಿದೆ, ಅದಕ್ಕೆಲ್ಲ ಏನೇನೆಲ್ಲ ಹಾಕಿದ್ರಿ ಅಂತ ಎಲ್ಲ ಕೇಳಿಕೊಂಡ್ರು. ಸೊ ನಂತರ ಮನೆಗೆ ಬಂದು ನಮ್ಮ ಯಜಮಾನ್ರನ್ನ ತಿಂಡಿ ತಿನ್ನಿ ಅಂತ ಹೇಳಿದರೆ ಅವರು ಬೇಡ, ತಿಂಡಿ ತಿನ್ಲಿಕ್ಕೆ ಆಗ್ತಾಯಿಲ್ಲ ನನಗೆ ಅಂದರು. ಅದಕ್ಕೋಸ್ಕರ ಅವ್ರಿಗೆ ಜ್ವರದ ಬಾಯಿಗೆ ಟೇಸ್ಟ್ ಸಿಗಲ್ಲಲ್ಲ, ಅದಕ್ಕೋಸ್ಕರ ಸ್ವಲ್ಪ ರವೆ ಗಂಜಿ ಮಾಡಿಕೊಟ್ರೆ ಕುಡಿತಾರೇನೋ ಅಂತ ರವೆನ ಸ್ವಲ್ಪ ಹುರ್ಕೊಂಡೆ. ಸ್ವಲ್ಪ ಜಾಸ್ತಿನೇ ಆಗಿಬಿಡ್ತು. ಬೇಕು ಅಂದ್ರೆ ಮಧ್ಯಾಹ್ನ ಮಾಡಿಕೊಟ್ರಾಯ್ತು ಅಂತ ಈಗ ಸದ್ಯಕ್ಕೆ ಸ್ವಲ್ಪ ಅಷ್ಟೇ ಮಾಡಿದ್ದೀನಿ. ಅದರಲ್ಲೂ ಸ್ವಲ್ಪನ ಒಂದು ಪ್ಲೇಟ್ಗೆ ಹಾಕ್ಕೊತಾ ಇದ್ದೀನಿ. ಇನ್ನೂ ಸ್ವಲ್ಪ ಬೇಕು ಅಂದ್ರೆ ಹಾಕ್ಕೊಡೋಕ್ಕಾಗುತ್ತೆ, ಸ್ವಲ್ಪ ಅಷ್ಟೇ ಇರಲಿ ಅಂತ ಒಂದು ಸ್ವಲ್ಪ ಹಾಕ್ಕೊಂಡು ಒಂದು ಸ್ಪೂನ್ನ ತೊಗೊಂಡೋಗಿ ನಮ್ಮ ಯಜಮಾನ್ರನ್ನ ಎಬ್ಬರಿಸೋಣ ಅಂತ ನೋಡಿದೆ. ಅವ್ರನ್ನ ಎಬ್ಬರಿಸಿ ಕೊಟ್ಟೆ. ಸ್ವಲ್ಪ ಕುಡಿದ್ಮೇಲೆ ಮಧ್ಯಾಹ್ನ ಅಷ್ಟರಲ್ಲಿ ಕ್ಲಿಯರ್ ಆದರು. ಸೊ ನೆಕ್ಸ್ಟ್ ಡೇ ನಾವೇನಂದರೆ ಮತ್ತೆ ಗಳಗಳೆಲ್ಲ ಮುಂದ್ಗಡೆ ಶೆಡ್ ಮಾಡಲಿಕ್ಕೆ ಗಳಗಳೆಲ್ಲ ಬೇಕಲ್ವ, ಹಾಗಾಗಿ ಮಿಲ್ಗೆ ಹೋಗಿದ್ವಿ, ಮರ ಕುಯ್ಯುವಂಥ ಮಿಲ್ಗೆ ಹೋಗಿದ್ವಿ. ಅಲ್ಲೆಲ್ಲ ಕೇಳಿದರೆ ಅವರೆಲ್ಲ ತುಂಬ ಕಾಸ್ಟ್ಲಿ ಹೇಳ್ಬಿಟ್ರು, ತಾಳಲಿಕ್ಕೆ ಕಷ್ಟ ಆಯಿತು. ಆಮೇಲೆ ನಮ್ಮ ಯಜಮಾನ್ರು ಬೇರಿಯಕ್ಕೆ ಹೋಗಿ ತೊಗೊಂಡು ಬಂದರು. ಅದೆಲ್ಲ ತಗೊಂಡು ಬಂದು ಈ ಗಳೆಲ್ಲ ಕೂರಿಸ್ಲಿಕ್ಕೆ, ಅಡ್ಡಪಟ್ಟಿ ಇವೆಲ್ಲ ಕೂರಿಸ್ಲಿಕ್ಕೆ ಮಿನಿಮಮ್ 8ರಿಂದ 10 ದಿನ ತಗೊಂಡ್ರು. ನಾನು ಆದರೆ ಒಂದೇ ವಿಡಿಯೋದಲ್ಲಿ, ಲಾಂಗ್ ವಿಡಿಯೋ ಅಲ್ಲ, ಒಂದೇ ವಿಡಿಯೋದಲ್ಲಿ ತುಂಬ ಸ್ಪೀಡಿಗಿಟ್ಟು ತೋರಿಸ್ತಾ ಇದ್ದೀನಿ. ಅದನ್ನೇ ದಿನ ಎಳಿಲಿಕ್ಕೆ ಇಷ್ಟ ಆಗಲ್ಲಲ್ಲ, ಅದಕ್ಕೋಸ್ಕರ ನಾನು ನೋಡೋರ್ಗೂ ಕೂಡ ಬೇಜಾರಾಗುತ್ತೆ. ಯಾರು ಮಾಡದೇ ಇರೋ ಶೆಡ್ ಮಾಡ್ತಾ ಇದ್ದೀವಿ ಅಂತ ದಿನ ಅದನ್ನೇ ತೋರಿಸ್ತಾರೆ ಅಂತ ಬೇಜಾರು ಮಾಡ್ಕೊಬೇಡಿ. ಅದಕ್ಕೋಸ್ಕರ ಎಲ್ಲನೂ ಸ್ಪೀಡಲ್ಲಿಟ್ಟು ಒಂದೇ ಬ್ಲಾಗ್ನಲ್ಲಿ ಇಡೀ 2 ಕಡೆ ಶೆಡ್ಡನ್ನು ತೋರಿಸ್ತಾ ಇದ್ದೀನಿ. ಸೊ ಶೀಟು ಆ ಕಡೆ ಸ್ವಲ್ಪ ಎತ್ತರ ಕಡಿಮೆ ಇತ್ತು, ಬೇಗ ಇಡ್ಬೋದಿತ್ತು. ಬಟ್ ಈ ಕಡೆ ತುಂಬಾ ಹೈಟ್ ಇದೆ. 9.5 ಅಡಿ ಕಂಬ ಇದ್ದರೆ ಅದ್ರ ಮೇಲೆ ಅರ್ಧ ಅಡಿ ಗಳಗಳೆಲ್ಲ ಸೇರಿ 10 ಅಡಿ ಎತ್ತರಕ್ಕೆ ಎತ್ತಬೇಕಾಗಿತ್ತು ಏನಿದೆ ಶೀಟ್ಗಳನ್ನ. ಇದು ಆಲ್ರೆಡಿ 10 ಅಡಿ ಎತ್ತರ ಅಂದರೆ 10 ಅಡಿ ಶೀಟ್ಗಳನ್ನ ಹಾಕ್ತಾಯಿದ್ದಾರೆ. ಮೇಲೆ ಕೂತಿರೋರಿಗೆ ತುಂಬಾ ಸೆಕೆ ಆಗಿ ಸ್ವಲ್ಪ ನೀರು ಜ್ಯೂಸು ಅಂತ ಎಲ್ಲ ಕೇಳಿದರು. ಎಲ್ಲ ಹಾಕ್ಕೊಟ್ಟ ನಂತರ ಮಧ್ಯಾಹ್ನದ ಅಷ್ಟರಲ್ಲಿ ಊಟ ಕೂಡ ರೆಡಿ ಮಾಡಿದ್ದೆ. ಅನ್ನ, ಸಾಂಬಾರು, ಪಾಯಸ, ಹಪ್ಪಳ, ಉಪ್ಪು, ಉಪ್ಪಿನಕಾಯಿ, ಮಜ್ಜಿಗೆ, ಹಾಗೆ ಬಜ್ಜಿ ಕೂಡ ಮಾಡಿದ್ದೆ. ಸೊ ಎಲ್ಲರೂ ನೆಮ್ಮದಿಯಾಗಿ ಊಟ ಮಾಡಿದರು. ಅವರು ನಾವು ಏನೇ ಅಡುಗೆ ಮಾಡಿದರೂ ಕೂಡ ಅವರು ತೃಪ್ತಿಯಾಗಿ ಊಟ ಮಾಡಿದರೆ ಅಲ್ವಾ ನಮಗೂ ಖುಷಿಯಾಗೋದು. ನಾವು ಮಾಡಿದ ಅಡುಗೆ ಕೂಡ ಸಾರ್ಥಕ ಅಂತ ಅನಿಸೋದು ಅಲ್ಲೇ. ಸೊ ಅವರು ಕೂಡ ನೆಮ್ಮದಿಯಾಗಿ ಊಟ ಮಾಡಿದರು. ಊಟ ಚೆನ್ನಾಗಿದೆ ಅಂತ ಎಲ್ಲ ಮಾತಾಡ್ಕೊಂಡು ಊಟ ಮಾಡಿದರು. ಇನ್ನೊಂದು ಸ್ವಲ್ಪ ಶೀಟು ಎತ್ತೋದಿತ್ತು, ಇನ್ನೊಂದು ಕಡೆ ಸೈಡಲ್ಲಿ ಶೀಟ್ ಹಾಕೋದಿತ್ತು. ಅದೆಲ್ಲ ಊಟ ಮುಗಿಸ್ಮೇಲೆ ಮಾಡೋಣ ಅಂತ ಮಾಡ್ತಾಯಿದ್ರು. ಮಧ್ಯೆ ತಮಾಷೆ ಮಾಡಿಕೊಂಡು ಯಾವುದ್ಯಾವುದೋ ವಿಚಾರಕ್ಕೆ ಕಿತ್ತಾಡ್ಕೊಂಡು ಕೂಡ ಊಟ ಮಾಡಿದರು ಅಂತ ಹೇಳ್ಬೋದು. ಸೊ ನಮ್ಮ ಮಾವನವ್ರ ಮಧ್ಯದಲ್ಲಿ ಬಾಯಿ ಮುಚ್ಚುತ್ತಾನೆ ಇರಲಿಲ್ಲ. ಅವ್ರನ್ನ ಆಚಾರ್ಯರು ಏನಿರ್ತಾರೆ ಅವ್ರನ್ನ ಕೆದಕ್ತೇನೆ ಸುಮ್ಮನೆ ಊಟ ಮಾಡಲೇ ಇಲ್ಲ ಕೊನೆಗೂ. ಶೀಟೆಲ್ಲ ಹಾಕಿದ ನಂತರ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ತೋರಿಸ್ತಾ ಇದ್ದೀನಿ, ನೋಡ್ತಾ ಇದ್ದೀರಾ. ಇದು ಇನ್ನು ಕ್ಲಾಂಪ್ಗಳೇನಿರುತ್ತೆ ಅಲ್ಲೆಲ್ಲೇ ಕ್ಲಾಂಪ್ ಹಾಕ್ಲಿಕ್ಕೆ ಹೋಲ್ಗಳನ್ನ ಮಾಡಿದರು. ಆ ಹೋಲಲ್ಲಿ ನನ್ನ ಮಗ ಕ್ಲಾಂಪ್ಗಳನ್ನ ಈ ಕಡೆಯಿಂದ ಆ ಕಡೆಗೆ ಕೊಡ್ತಾ ಇದ್ದಾನೆ. ಮೇಲ್ಗಡೆ ನಮ್ಮ ಮಾವನವ್ರು ಕೂತ್ಕೊಂಡು ಕ್ಲಾಂಪಿಗೆ ಬೋಲ್ಟ್ ಹಾಕಿ ಮುಚ್ತಾ ಇದ್ದಾರೆ.
ಸೊ ಇವಾಗ ಸದ್ಯಕ್ಕೆ ಕೆಳಗಡೆಯಿಂದ ಬೋಲ್ಟ್ ಕೊಟ್ಟರೆ ಮೇಲ್ಗಡೆಯಿಂದ ಕ್ಲಾಂಪಿಗೆ ಏನಿದೆ ನಟ್ಗಳನ್ನ ಹಾಕಿ ಟೈಟ್ ಮಾಡ್ತಾಯಿದ್ರು. ನೋಡ್ತಾ ಇದ್ದೀರಾ, ಈಗ ಫುಲ್ ಈ ಮಧ್ಯೆ ಮಧ್ಯೆ ಸಣ್ಣ ಸಣ್ಣ ಕಂಬಗಳಿದಾವಲ್ಲ ಅವೆಲ್ಲ ಇರಲ್ಲ, ತೆಗೆದ ಮೇಲೆ ಗಾರೆ ಕೆಲಸ ಸ್ಟಾರ್ಟ್ ಮಾಡಿದಾಗ ಆವಾಗ ಹೇಗಿದೆ ಅಂತ ತೋರಿಸ್ತೀನಿ. ಸದ್ಯಕ್ಕೆ ಇವಾಗ ಶೀಟ್ ಹಾಕಿದ ನಂತರ ಶೆಡ್ ಯಾವ ರೀತಿ ಕಾಣಿಸ್ತಾ ಇದೆ ಅನ್ನೋದನ್ನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀವಿ. ನೋಡ್ತಾ ಇದ್ದೀರಾ, ಚಿಕ್ಕದಾಗುತ್ತೆ ಅಂತ ಅಂದ್ಕೊಂಡ್ವಿ, ಇದು ತುಂಬಾ ದೊಡ್ಡ ಶೆಡ್ ಆಯಿತು. ಸೊ ಇದರಲ್ಲೇ 2 ಪೋರ್ಷನ್ ಮಾಡಿ ಒಂದು ಸೈಡ್ಗೆ ಹಸುಗಳನ್ನ ಕಟ್ಟಲಿಕ್ಕೆ ಮಾಡಿ, ಇನ್ನೊಂದು ಸೈಡಿಗೆ ನಾವು ಡೈರಿ ಫೀಡ್ಸ್ನ ಇಟ್ಕೊಳ್ಳಿಕ್ಕಾಗಲಿ ಎತ್ತಿನ ಗಾಡಿನ ನಿಲ್ಲಿಸ್ಕೊಳ್ಳಿಕ್ಕಾಗಲಿ ಜಾಗ ಮಾಡ್ಕೊಬೇಕು ಅಂತ ಐಡಿಯಾ ಮಾಡಿದ್ದೀವಿ. ಗೊತ್ತಿಲ್ಲ ಏನಾಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್.